ಬನ್ನಿ ಇಲ್ಲೇ ಇಳ್ಕೊಂಡ್ ಬಿಡೋಣ, ಇಲ್ಲಾಂದ್ರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಇದನ್ನ ಹೇಳೋದಕ್ಕೆ ನನಗಿವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ವೇದ ಸಿಟಿಗೆ ಒಂದು ದೊಡ್ಡ ಗೌರವನೇ ಸಿಕ್ಕಿದೆ. ದೇಶದ ಅತಿ ಉದ್ದವಾದ ರೈಲ್ವೆ ಟನಲ್ ರೂಟ್ ನಮ್ಮದು ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಈ ಟನಲ್ ರೂಟ್ ನಿಂದ ವೇದ ಸಿಟಿಯಿಂದ ರೈಲು ಹೊರಟು ಪಕ್ಕದ ವೀನಸ್ ಸಿಟಿಯವರೆಗೆ ರೈಲು ಹೋಗುತ್ತೆ. ಜನರು ಈ ಟನಲ್ ಮೂಲಕ ಪ್ರಯಾಣ ಮಾಡಿದ್ರೆ ಒಂದು ಹೊಸ ಅನುಭವ ಸಿಗುತ್ತೆ. ಥ್ಯಾಂಕ್ ಯು. ಎಲ್ರು ಹತ್ತಿ ಬನ್ನಿ ಹೋಗೋಣ, ಬನ್ನಿ ಹತ್ತಣ. ಹಾ ಬಾಯ್. ಶಿವ, ಆ 4 ಜನರನ್ನ ನೋಡು. ನನ್ಗೆ ಯಾಕೋ ಅವರು ಸರಿಯಿಲ್ಲ ಅನ್ಸುತ್ತೆ. ಯಾರ ಬಗ್ಗೆ ಮಾತಾಡ್ತಿದ್ಯಾರೇವಾ? ಶಿವ ಶಿವ, ಅಲ್ಲಿ ನೋಡು, ಅವರು ಎಂಜಿನ್ ಒಳಗೆ ಹೋಗ್ತಿದ್ದಾರೆ. ಅವರು ನಾರ್ಮಲ್ ಪ್ಯಾಸೆಂಜರ್ ಆಗಿದ್ರೆ ಪ್ಯಾಸೆಂಜರ್ ಡಬ್ಬದಲ್ಲಿ ಕೂತ್ಕೋಬೇಕಿತ್ತಲ್ಲ. ಓಕೆ ರೇವಾ, ನಾನು ಇವಾಗ್ಲೇ ಹೋಗಿ ಅವ್ರನ್ನ ವಿಚಾರಿಸ್ಕೊಳ್ತೀನಿ. ಲಡ್ಡು ಸಿಂಗ್ ಸರ್, ಕೇಳಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇಲ್ಲ, ಬ್ಯಾಟ್ರಿ ಲೋ ಆಗೋಗಿದೆ. ಬ್ಯಾಟ್ರಿ ಇಲ್ದೇನೆ ನಾನು ಹಾರೋದಿಕ್ಕಾಗೋದಿಲ್ಲ. ಬ್ಲೂ ಟೈರ್ನ ಆನ್ ಮಾಡಿಕೊಂಡು ಟ್ರೈನ್ ಮೇಲೆ ಹೋಗೋದೇ ಒಳ್ಳೇದು. ಆ ಮಗುನ ನೋಡಿ, ಅದೇನ್ ಮಗುನಾ ಅಥವಾ ಅದ್ಭುತನಾ? ನೀವ್ ಈ ರೀತಿ ಮಾಡ್ತಾ ಇರೋದು ಸರಿ ಅಲ್ಲ. ನಿಮ್ಮೆಲ್ರಿಗೂ ಏನ್ ಬೇಕೋ? ನಮಗೇನ್ ಬೇಕೋ ಅದು ನಿನಗ್ ಬೇಕಾಗಿಲ್ಲ. ನೀನು ಸುಮ್ನೆ ಟ್ರೈನ್ನ ಓಡ್ಸು, ಮತ್ತೆ ನಾವು ಎಲ್ಲಿ ಹೇಳ್ತೀವೋ ಅಲ್ಲಿ ನಿಲ್ಸಿದ್ರೆ ಸಾಕು. ಹಲೋ ಅಂಕಲ್, ನಾನು ಕೂಡ ನಿಮ್ ಜೊತೆಗೆ ಬರಬಹುದಾ? ಈ ಹುಡುಗ ಒಳಗಡೆ ಹೇಗ್ ಬಂದ? ಹಿಡ್ಕೊಳ್ಳಿ ಅವನನ್ನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ, ಹೊಡೀರಿ ಅವನನ್ನ. ಈ ಹುಡುಗ ನಮ್ಮನ್ನೇ ಹೆದರಾಕೋತಾನೆ. ಶಿವ, ಇವನನ್ನ ನಿಲ್ಸು. ಟ್ರೈನ್ ಬೇಗ ಆಗ್ಬಿಡತ್ತೆ. ಮುಂದೆ ಟನಲ್ ಬರ್ತಾ ಇದೆ. ಲಡ್ಡು ಸಿಂಗ್ ಸರ್, ಇಲ್ಲಿದ್ದಾರೆ ನೋಡಿ ನಿಮ್ಮ ಬಂಧುಗಳು.
ನೀವೇನಾ ಆ ಟ್ರೈನ್ ಅನ್ನ ಹೈಜಾಕ್ ಮಾಡಕ್ ಹೊರಟಿರೋದು? ನಿಮ್ಗಿನ್ನೂ ತಿಳಿದಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿದ್ರು ಟ್ರೈನ್ ಯಾಕೆ, ಬಸ್ ಅನ್ನು ಕೂಡ ನಿಮಗೆ ಹೈಜಾಕ್ ಮಾಡಕ್ ಆಗಲ್ಲ. ಲಡ್ಡು ಸಿಂಗ್ ಅವರೇ, ಇವತ್ತು ಶಿವ ಟೈಮ್ ಸರಿಯಾಗಿ ಬರ್ಲಿಲ್ಲ ಅಂದಿದ್ರೆ ಬಹುಶಃ ನಾನು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ಶಿವ. ಇವಾಗ ನೀವು ಹೊರಡಿ, ಇಲ್ಲಾಂದ್ರೆ ಪ್ಯಾಸೆಂಜರ್ಸ್ ಭಯ ಪಡ್ಕೊಂತಾರೆ. ಟನಲ್ ಒಳಗಡೆ ಇನ್ನೂ ಲೈಟ್ಸ್ಗಳನ್ನ ಹಾಕಿಲ್ಲ, ಆದ್ರೂ ಈ ಬೆಳಕು ಹೇಗೆ? ಮತ್ ಇದೇನು, ಈ ಇನ್ನೊಂದು ಟ್ರ್ಯಾಕ್ ಹೇಗೆ ಬಂತು? ಏನೋ ತೊಂದರೆ ಇದೆ ಅನ್ಸತ್ತ. ಅಯ್ಯೋ, ಇದೇನಿದು? ಈ ಟ್ರೈನ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಮತ್ತೆ ಟ್ರ್ಯಾಕ್ ಕೂಡ ಚೇಂಜ್ ಆಗ್ತಾ ಇಲ್ಲ. ಅಯ್ಯೋ, ಟ್ರೈನ್ನ ಯಾಕೆ ನಿಲ್ಲಿಸಿದ್ರು? ಏನಿದು? ಟನಲ್ನ ಉದ್ಘಾಟನೆಗೆ ಈ ತರ ಪರಿಸ್ಥಿತಿ, ಇನ್ನ ಮುಂದೆ ಏನ್ ಗತಿ ಅಂತ? ಡ್ರೈವರ್, ಇದ್ ಯಾವ ಸ್ಟೇಷನ್ ನಲ್ಲಿ ಟ್ರೈನ್ ನಿಲ್ಸಿದ್ದೀರಾ ನೀವು? ಸ್ವತಃ ನನಗೆ ಗೊತ್ತಾಗ್ತಾ ಇಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಹಾಯ್, ಹಲೋ ಎವ್ರಿಬಡಿ, ಇದು ನನ್ನ ಸ್ಟೇಷನ್. ನನ್ನ ಹೆಸರು ಗುಮ್ರಾಮ್ ಸಿಂಗ್. ನಿಮ್ಮೆಲ್ರಿಗೂ ಗುಮ್ರಾಮ್ ಸ್ಟೇಷನ್ಗೆ ಸ್ವಾಗತ. ಈ ಜಾಗ ಮತ್ತೆ ನನ್ನ ಬಗ್ಗೆ ಇನ್ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಗುಮ್ರಾಮ್ ಸಿಂಗ್, ನೀನು ನನ್ನ ಟ್ರೈನ್ನ ಯಾಕೆ ನಿಲ್ಸಿದೀಯ? ಇದೇ ನನ್ನ ವಿಶೇಷತೆ. ನಾನು ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ. ಸಣ್ಣ ಕೆಲಸಗಳು ನನಗೆ ಸೂಟು ಆಗೋದಿಲ್ಲ. ಇನ್ನು ಮುಂದೆ ನಿಮಗೆ ತುಂಬಾನೇ ಕಷ್ಟ ಆಗತ್ತೆ. ಸರಿ, ಈಗ ನೀವು ಆರಾಮಾಗಿ ಕೂತ್ಕೊಳ್ಳಿ. ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಹೋಗಿ. ಪೊಲೀಸ? ಓಹೋ, ಅಯ್ಯೋ, ಬ್ಯಾಗ್ ಅಂತೂ ಮಾಯ ಆಗೋಯ್ತು. ಯಾರ ಬ್ಯಾಗ್ ಆಗಿತ್ತದು? ನಿಮ್ದ ಅಥವಾ ನಿಮ್ದ? ಯಾರದೇ ಬ್ಯಾಗ್ ಆಗಿರ್ಲಿ, ಅದು ಶಾಶ್ವತವಾಗಿ ಗುಮ್ರಾಮ್ ಸ್ಟೇಷನ್ ನಲ್ಲಿ ಮಾಯ ಆಗೋಗಿದೆ. ನೀವು ಏನಾದ್ರೂ ಮಾಯ ಆಗ್ಬೇಕು ಅಂತಿದ್ರೆ ಹಾಗೆ ಮಾಡ್ತಾ ಇರಿ. ಸರಿ, ಈಗ ಸುಮ್ಮನೆ ಹೋಗಿ ಟ್ರೈನ್ನಲ್ಲಿ ಕೂತ್ಕೊಳ್ಳಿ. ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಅಜ್ಜಿಯವ್ರೆ, ಶಿವ ಮನೇಲಿ ಇದಾನಾ? ಅಯ್ಯೋ ಅಯ್ಯೋ ಲಡ್ಡು ಸಿಂಗ್, ಸ್ವಲ್ಪ ವಿಶ್ರಾಂತಿ ತಗೋ. ಅಲ್ಲ, ಎಷ್ಟೊಂದ್ ಬೆವರ್ತಾ ಇದ್ಯಾ ನೀನು. ಇದ್ರ ಹಿಂದೆ 2 ವಿಷಯ ಇರೋದಕ್ಕೆ ಸಾಧ್ಯ. ನೀನು ಬಿಸಿಲಿನಿಂದಾಗೆ ಇಷ್ಟೊಂದು ಬೆವರ್ತಾ ಇರಬಹುದು. ಇಲ್ದೆ ಹೋದ್ರೆ ಶಿವನ ಕರ್ಕೊಂಡ್ ಹೋಗೋಕ್ ಬಂದಿರ್ತೀಯ. ಬಿಸಿಲಿನಿಂದ ಬೇಸತ್ತಿದ್ರೆ ಈಗ್ಲೇ ಕುಡಿಯೋಕೆ ಶರ್ಬತ್ ಕೊಡ್ತೀನಿ. ಆದ್ರೆ ಶಿವನ ಕರ್ಕೊಂಡ್ ಹೋಗೋಕೆ ಅಂತ ಬಂದಿದ್ರೆ ಒಂದೇ ಒಂದು ಹನಿ ನೀರ್ ಕೂಡ ಕೊಡೋದಿಲ್ಲ. ಗೊತ್ತಾಯ್ತಾ? ಸಿಂಗ್, ನೀವ್ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ? ಶಿವನಜ್ಜಿ, ಅವರಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರ್ ಕೊಡಿ. ತಾತವ್ರೆ, ನಾನು ಇಷ್ಟು ಅರ್ಜೆಂಟ್ ಆಗಿ ಅಲ್ಲಿಂದ ಓಡ್ ಬಂದಿರೋದು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಅಜ್ಜಿ ಅಂತೂ ನನ್ ಮೇಲೆ ಸುಮ್ನೆ ಅನುಮಾನ ಪಡ್ತಾನೆ ಇರ್ತಾರೆ. ನನ್ಗೇನಾದ್ರೂ ತೊಂದ್ರೆ ಆದಾಗ ಮಾತ್ರ ನಿಮ್ಮನ್ನ ಭೇಟಿ ಮಾಡೋದಕ್ ಬರ್ತೀನಿ ಅಂತ. ಈಗ ನೀವು ಹೇಳಿ ತಾತವ್ರೆ. ಬೆಳಿಗ್ಗೆ ನಾನು ಟ್ರೈನ್ ಟನಲ್ ನ ಉದ್ಘಾಟನೆ ಮಾಡಿದ್ದೀನಿ. ಟ್ರೈನು ಚೆನ್ನಾಗಿ ಹೊರಟು ಅದು ಟನಲ್ ಒಳಗಡೆ ಹೋಗಿದೆ. ತಾತವ್ರೆ, ಈಗ ನೀವ್ ಹೇಳಿ, ಟ್ರೈನು ಆ ಟನಲ್ ಒಳಗೆ ಮಾಯ ಆಗೋದಕ್ ಸಾಧ್ಯ ಇಲ್ಲ ತಾನೇ? ಹೌದು ತಾತವ್ರೆ, ಹೌದು. ಅಜ್ಜಿಯವ್ರೆ, ನನಗೆ ಕುಡಿಯೋದಕ್ಕೆ ನೀರೋ ಜ್ಯೂಸ್ ಏನಾದ್ರೂ ಕೊಡಿ. ತಾತವ್ರೆ, ಟನಲ್ ಒಳಗೆ ಹೋದ ರೈಲು ಎಲ್ಲೂ ಕಾಣಿಸ್ತೇನೆ ಇಲ್ಲ. ಇಡೀ ಟ್ರೈನೇ ಮಾಯಾಗಿ ಹೋಗಿದೆ.